ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ನಿಮಗೆ ಅವಲಕ್ಕಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 5 ನಿಮಿಷದಲ್ಲಿ ಮುಗಿಯುತ್ತೆ. ತುಂಬ ರುಚಿಯಾಗಿ ಕೂಡ ಇರುತ್ತೆ. ಮೊದಲಿಗೆ ಬಾಣಲೆ ಇಟ್ಟು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪೆಲ್ಲ. ಮತ್ತು ಬಾಣಲೆಗೆ ಹಾಕಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಬೇಯೋ ತನಕ ಕೈ ಆಡಿಸ್ತಾಯಿರಿ. ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ, ಹಾಗೆ 1/2 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅವಲಕ್ಕಿ ನೆನೆಸಿಟ್ಕೊಂಡಿರ್ಬೇಕಾಗತ್ತೆ. ಅದನ್ನ ವಾಶ್ ಮಾಡಿ ಚೆನ್ನಾಗಿ. ಇದು ಪೇಪರ್ ಅವಲಕ್ಕಿ ಅಲ್ಲ, ನಾರ್ಮಲ್ ಅವಲಕ್ಕಿ. ಇದು ಪೇಪರ್ ಅವಲಕ್ಕಿ ಹಾಕುತ್ತೆ, ಅದು ಫುಲ್ ಮುದ್ದೆ ಥರ ಆಗ್ಬಿಡುತ್ತೆ. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಲೆಮನ್ ಕೂಡ ಕಟ್ ಮಾಡಿ ಹಾಕಿ, ನನ್ನ ಮನೆಯಲ್ಲಿ ಲೆಮನ್ ಇರಲಿಲ್ಲ, ಸೊ ಅದಕ್ಕೆ ಸ್ಕಿಪ್ ಮಾಡಿದೆ. ಸೊ ಕೊನೆಯದಾಗಿ ಕೊತ್ತಂಬರಿ ತಗೊಂಡು ಅದ್ರ ಮೇಲೆ ಗಾರ್ನಿಷ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಆದಷ್ಟು ಬೇಗ ಆಗುತ್ತೆ 5 ನಿಮಿಷದಲ್ಲಿ. ಹಾಗೆ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಊಟ ತಿಂಡಿ ಹಾಕ್ಕೊಟ್ಟು, ನನ್ನ ಮಗಳಿಗಂತೂ ಅವಲಕ್ಕಿ ಬೇಡ ಅಂತಿದ್ದು, ಸೊ ಅವ್ರಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಸೊ ಅವ್ರಿಗೆ ಊಟ ಮಾಡಿಸ್ಬೇಕಂದ್ರೆ ಹೊರಗಡೆ ಆಚೆ ಕರ್ಕೊಂಡು ಹೋಗಿ ತಿನ್ನಿಸ್ಬೇಕಿಲ್ಲ ಅಂದರೆ ತಿನ್ನಲ್ಲ. ಮಕ್ಕಳಿಗೆ ತಿನ್ಸೋದು ತುಂಬಾ ಕಷ್ಟ ಅಲ್ವಾ, ಎಲ್ಲ ತಾಯಂದ್ರಿಗೆ ಇರೋದು ಪ್ರಾಬ್ಲಮ್ ಅದೇ. ಸೊ ಕೊನೆಯದಾಗಿ ಇಬ್ಬರದು ಟಿಫನ್ ಹೋಗಿತ್ತು. ನಾನು ಕೊನೆಯದಾಗಿ ಟಿಫನ್ ಮಾಡಿ ನನ್ನ ತಂಗಿ ಮತ್ತೆ ಇದ್ದು ಅಟೆಂಡ್ ಮಾಡಿ ವಿಶ್ ಮಾಡಿ ಬಂದ್ವಿ. ಫೋಟೋ ತಗೊಳ್ಳೋಕ್ಕೂ ಸಹ ತುಂಬ ರಶ್ ಆಗಿತ್ತು. ಹೋಗಿ ವಿಶ್ ಮಾಡಿ ಫೋಟೋ ತಗೊಂಡು ಬಂದ್ವಿ. ಅದಕ್ಕಂತ ಫುಲ್ ರಶ್ ಆಗಿತ್ತು. ಹೋಗಿ ಊಟ ಮಾಡ್ಕೊಂಡು ನಮ್ಮ ರಿಲೇಷನ್ ಹತ್ರ ಎಲ್ಲ ಮಾತಾಡ್ಕೊಂಡು ಬಂದ್ವಿ. ಸೊ ಕೊನೆಯದಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.